Hello guys, welcome back to my YouTube channel. Guys, ನನ್ನ ಬಗ್ಗೆ ಹೇಳ್ಕೋಬೇಕು ಅಂತಂದ್ರೆ ನನ್ನ ಹೆಸರು ಶ್ರೀನಿವಾಸ್ ಪಾಟೀಲ್ ಅಂತ. ಎಲ್ಲರೂ ವಾಸು ಅಂತ ಕರೀತಾರೆ ಮನೆಯಲ್ಲಿ. ಅಂದರೆ ಅಮ್ಮ ಅಷ್ಟು ಫ್ಯಾಮಿಲಿ ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದನೂ ವಾಸು ಅಂತ ಕಲ್ತ್ಕೊಳ್ಳೋರು ಎಲ್ಲರೂ ಇವಾಗ ವಾಸು ಅಂತಾನೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಇದೇನು ನನ್ನ ಫಸ್ಟ್ ವಿಡಿಯೋ ಅಂತ ಅಲ್ಲ, ಇದಕ್ಕಿಂತ ಮುಂಚೆ ನಾನು ಸುಮಾರು ವಿಡಿಯೋಸ್ಗಳು ಬಿಟ್ಟಿದ್ದೀನಿ, ನೀವು ನೋಡಿರ್ತೀರಾ. ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ. ಹಳೆ ವಿಡಿಯೋಸ್ ಕೂಡ ಆಗಲಿ, ಬಳ್ಳಾರಿಗೆ ಹೋಗಿದ್ದು ಒಂದು ವಿಡಿಯೋ ಬಿಟ್ಟಿದ್ದೆ, ಅದು ಮತ್ತೆ ಯುಗಾದಿ ಹಬ್ಬ ಮಾಡಿದಾಗ ಅವಾಗ ಒಂದು 2 ವಿಡಿಯೋಸ್ ಬಿಟ್ಟಿದ್ದೆ. ಗೈಸ್, ಅದೇನೋ ಗೊತ್ತಿಲ್ಲ, ನಾನು ಡಿಗ್ರಿ ಮಾಡ್ತಾ ಇರ್ಬೇಕಾದ್ರೆ ನನಗೆ ಅನಿಸಿತ್ತು, ನಾನು ಯೂಟ್ಯೂಬ್ ಮಾಡ್ಬೋದಲ್ಲ, ಯೂಟ್ಯೂಬಲ್ಲಿ ಎಲ್ಲ ಸಿಗುತ್ತೆ. ನೋಡ್ತಾ ಇರ್ತಿದ್ವಲ್ಲ ನಾವು ಸ್ಟಡೀಸ್ ಬಗ್ಗೆ ಆಗಲಿ, ಈ ಮೋಟೋ ವ್ಲಾಗ್ ಬಗ್ಗೆ ನಾನು ತುಂಬ ನೋಡ್ತೀನಿ. ಲೈಕ್ ಬೈಕ್ಸ್, ಕಾರ್ಸು, ಅದ್ರ ಬಗ್ಗೆ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಅದನ್ನೇ ನಾನು ಮಾಡ್ಬೋದಲ್ಲ, ನಾನು ಟ್ರೈ ಮಾಡ್ಬೋದಲ್ಲ ಅನ್ಕೊಳ್ತಾ ಇದ್ದೆ. ಒಂದಿನ ನೋಡೋಣ, ಟ್ರೈ ಮಾಡೋಣ, ಏನಾಗುತ್ತೆ. ನಿಮ್ಗಳ ರೆಸ್ಪಾನ್ಸ್ ಚೆನ್ನಾಗಿದ್ರೆ, ನಿಮ್ಗಳ ಸಪೋರ್ಟ್ ಇದ್ರೆ ಎಲ್ಲದೂ ಸಕ್ಸಸ್ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ವಿಚಾರ ಹೇಳ್ಬೇಕು ಗೈಸ್, ಎಲ್ಲರೂ ಕೇಳ್ತಾ ಇದ್ರು, ಎಲ್ಲರೂ ನನಗೆ ಹೇಳ್ತಾ ಇದ್ರು, ಲೈಕ್ ಯಾವ ಥರ ಅಂದರೆ, ಈ ಫಸ್ಟಿಂದ ವ್ಲಾಗ್ಸ್ ಮಾಡ್ತಾ ಇದ್ದೆ. ಅವಾಗ ಅದೇ ಹೇಳಿದ್ನಲ್ಲ, ಬಳ್ಳಾರಿಗೆ ಹೋಗಿದ್ದು ವ್ಲಾಗ್ ಮಾಡಿದ್ದೆ, ಮತ್ತೆ ಇಲ್ಲಿ ಮನೆಯಲ್ಲಿ ಹಬ್ಬ, ದಸರಾ ಹಬ್ಬದ್ದು ಒಂದು ವಿಡಿಯೋ ಮಾಡಿದ್ದೆ. ಚೆನ್ನಾಗಿ ಮಾಡ್ತೀಯಾ, ಯಾಕೆ ನೀನು ಸ್ಟಾರ್ಟ್ ಮಾಡಬಾರ್ದು ಯೂಟ್ಯೂಬು? ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ, ಹಂಗೆ ಬಿಡ್ತಾರೆ, ಎಲ್ಲರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ನೀನು ಟ್ರೈ ಮಾಡು, ನಾವು ಸಪೋರ್ಟ್ ಮಾಡ್ತೀವಿ, ನೀವು ಟ್ರೈ ಮಾಡು ವಾಸು, ಚೆನ್ನಾಗಿ ಮಾತಾಡ್ತೀಯ, ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತೀಯ, ಯಾಕೆ ಟ್ರೈ ಮಾಡಬಾರ್ದು ಅಂತ ಎಲ್ಲ ಹೇಳ್ತಾ ಇದ್ರು. ನಾನು ಹೌದಲ್ಲ ಅನ್ಕೊಳ್ತಾ ಇದ್ದೆ, ಸುಮ್ಮನೆ ಫುಲ್ಲು ಲೈಕ್ ಯಾವ ಥರ ಡೀಪಾಗಂತೂ ತಗೊಂಡಿರ್ಲಿಲ್ಲ ನಾನು. ನೋಡೋಣ ಬಿಡು, ಆಯಿತು, ಮಾಡೋಣ ಅನ್ಕೊಂಡು ಬಿಡ್ತಾ ಇದ್ದೆ. ಇವಾಗ ಡಿಗ್ರಿ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ, ನೆಕ್ಸ್ಟ್ ಏನು ಅಂತ ಒಂದು ಕ್ವಶನ್ ತಲೆಯಲ್ಲಿ ಕೂತಿರುತ್ತೆ. ಇವಾಗ ನೀನು ಡಿಗ್ರಿ ಮಾಡಿ ಏನಾದ್ರು ಮಾಡ್ತಾ ಇದೀಯಾ, ಲೈಕ್ ಇವಾಗ ನೆಕ್ಸ್ಟ್ ಊರಿಗೆ ಬರ್ತೀಯಪ್ಪ, ಊರಿಗೆ ಬಂದಾಗ ಎಲ್ಲರೂ ಕೇಳೋ ಕ್ವಶನ್ನೇ ನಿನಗೆ ಎಲ್ಲರೂ ಏನು ಕೇಳ್ತಾರೆ, ಏನು ಮಾಡ್ತಾ ಇದೀಯಾ, ಜಾಬ್ಗೆ ಹೋಗಲ್ವಾ, ಏನು ಮಾಡ್ತೀಯಾ, ಬರೇ ಇದೇ ಕ್ವಶನ್. ಅದೊಂಥರ ಹೆಂಗೆ ಆಗ್ಬಿಟ್ಟಾಯ್ತು ಅಂತಂದ್ರೆ, ಎಲ್ಲ ಕೇಳಿ ಫುಲ್ ಬೇಜಾರಾಗ್ಬಿಟ್ಟು, ಇಲ್ಲ ನಾನು ಏನಾದರೂ ಸ್ಟಾರ್ಟ್ ಮಾಡೋಣ, ಹಿಂಗೆ ಕೂತ್ಕೊಂಡ್ರೆ ಸರಿ ಆಗಲ್ಲ ಮನೇಲಿ. ಒಂದೊಂದು ಟೈಮ್ ಹೆಂಗೆ ಅನ್ಸ್ಬಿಡೋದು ಅಂತಂದ್ರೆ, ಇಲ್ಲ ನಾನು ಸ್ಟಾರ್ಟ್ ಮಾಡೋಣ, ನೋಡೋಣ, ಸಕ್ಸಸ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ನಿಮ್ಗಳ ಸಪೋರ್ಟ್ ಇದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಸಕ್ಸಸ್ ಆಗುತ್ತೆ, ಅದಂತೂ ಗ್ಯಾರಂಟಿ. ಅದು ಬಿಟ್ಟರೆ ನಮ್ಮೂರಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ನಮ್ಮೂರಲ್ಲಿ ಯಾರು ಇಲ್ಲ ಅನ್ಸುತ್ತೆ, ನನ್ಗೆ ಗೊತ್ತಿರೋ ಪ್ರಕಾರ. ನಮ್ಮೂರಲ್ಲಾಗಲಿ, ನಾನು ದಾವಣಗೆರೆ ಡಿಸ್ಟಿಕ್ ಹುಡುಗ, ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ಹೊನ್ನೇಬಾಗಿ ಗ್ರಾಮ, ನಮ್ಮೂರ ಹೆಸರು ಹೊನ್ನೇಬಾಗಿ. ಇಲ್ಲಿ ಅಕ್ಕಪಕ್ಕ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಯಾರೋ ಇದಾರೆ ಅನ್ಸುತ್ತೆ, ಯಾರೋ ಒಂದ್ 2-3 ಇರ್ಬೋದು ನಾನು ನೋಡಿರೋ ಪ್ರಕಾರ. ಚನ್ನಗಿರಿ ತಾಲೂಕಲ್ಲಿತ್ತು ಯಾರು ಇಲ್ಲ ಸದ್ಯಕ್ಕೆ. ಬೆಂಗಳೂರಲ್ಲಿ ಅಂತಂದ್ರೆ ಸುಮಾರು ಜನ ಇದ್ದಾರೆ, ಅಲ್ಲಿ ವರ್ಕೌಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಬೆಂಗಳೂರು ಬಿಟ್ಟು ಬರ್ಬೇಕಾಗಿರೋ ಪರಿಸ್ಥಿತಿ ಬಂತು, ಇಲ್ಲಿಗೆ ಬಂದಿದ್ದೀನಿ. ಸುಮ್ಮನೆ ಮನೇಲಿ ಕುತ್ಕೊಂಡು ಏನ್ ಮಾಡೋದ, ನಾನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ. ನನಗೂ ಗೊತ್ತಿಲ್ಲ, ನಾನು ಇವಾಗ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ನಾನು ಮಾತಾಡ್ತಾ ಇದ್ದೀನಿ ಇವಾಗ, ಅದು ಯಾವಾಗ ಎಷ್ಟೋ ವರ್ಷಗಳಾದ್ಮೇಲೆ ಕುತ್ಕೊಂಡು ಈ ತರ ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೂ ಸ್ವಲ್ಪ ಭಯ ಇರುತ್ತೆ, ನನಗೂ ನರ್ವಸ್ ಆಗ್ತಿರುತ್ತೆ, ಏನ್ ಮಾತಾಡ್ಬೇಕು ಏನು ಗೊತ್ತಾಗಲ್ಲ. ಔಟ್ ಆಫ್ ಕ್ಯಾಮ್ರಾ ನಾವೇನೋ ಅಂದ್ಕೊಂತಿರ್ತೀವಿ, ಆ ತರ ಮಾತಾಡೋಣ, ಈ ತರ ಮಾತಾಡೋಣ, ಮಾತಾಡ್ಬೋದು ಬಿಡು, ನೋಡ್ಕೊಳೋಣ ಅಂತೆಲ್ಲ ಅಂದ್ಕೊಂತಿರ್ತೀವಿ. ಬಟ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಕುತ್ಕೊಂಡಾಗ 100% ಬರ್ಕೊಡ್ತೀನಿ, ಏನೇನೋ ಜ್ಞಾಪಕ ಬರಲ್ಲ. ಯೂಟ್ಯೂಬ್ ನೋಡ್ಬೇಕಾದ್ರೆ ಅನ್ಕೊಂತ ಇದ್ದೆ, ಅವನಿಗೆ ಫೋನ್ ಬಗ್ಗೆನೇ ಗೊತ್ತಿರಲ್ಲ, ಫೋನ್ ಬಗ್ಗೆ ಮಾತಾಡ್ತಾನೆ, ಯಾವುದು ಬೈಕ್ ಬಗ್ಗೆ ಗೊತ್ತಿರೋದಿಲ್ಲ, ಬೈಕ್ ಬಗ್ಗೆ ಮಾತಾಡ್ತಾನೆ, ಈ ಲ್ಯಾಪ್ಟಾಪ್ ಬಗ್ಗೆ ಗೊತ್ತಿರೋದಿಲ್ಲ, ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ತಾನೆ, ಏನು ಸುಮ್ಮನೆ ಹುಚ್ಚು ತರ ಮಾಡ್ತಾರೆ ಅಂತ ಎಲ್ಲ ಅನ್ಕೊಂತ ಇದ್ದೆ. ಆಮೇಲೆ ಇವಾಗ ನನ್ಗೆ ಅನಿಸ್ತಾ ಇದೆ, ಇವಾಗ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡೋದು ಎಷ್ಟು ಕಷ್ಟ. ಅವರೆಲ್ಲ ಅಷ್ಟು ಮಾಡಿದ್ದಾರೆ, ನಾನೇನು ಮಾಡಿಲ್ಲ, ಏನು ಮಾಡ್ದಲೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಆಗ್ತಾ ಇದ್ವಿ. ಅದು ಬಿಡಿ, ಅದು ಅವಾಗ ಹಂಗಿತ್ತು ಮೈಂಡ್ ಸೆಟ್, ಹಂಗೆ ಆಗ್ತಾ ಇದ್ವಿ. ಬಟ್ ಇವಾಗ ಅನ್ಸುತ್ತೆ, ಒಂದು ವಿಡಿಯೋ ಮಾಡ್ಬೇಕಂದ್ರೆ ಅದ್ರ ಹಿಂದೆಗಡೆ ಎಷ್ಟು ಶ್ರಮ ಇರುತ್ತೆ, ಏನು ಇವಾಗ ಗೊತ್ತಾಗ್ತಾ ಇದೆ ನಮ್ಗೆ ಏನ್ ಮಾಡ್ಬೇಕು ಏನಿಲ್ಲ. ಇವಾಗ ನನ್ಗೆ ಇವಾಗ ಏನೋ ಯೋಚನೆ ಮಾಡ್ತಾ ಇದೀನಿ, ಬಟ್ ಅದ್ ನನ್ ತಲೆಗೆ ಬರ್ತಾ ಇಲ್ಲ, ನನ್ಗೆ ಏನ್ ಮಾತಾಡಕ್ ಆಗ್ತಾ ಇಲ್ಲ. ಮೋಟೋ ಬ್ಲಾಗ್ ಮಾಡ್ಬೇಕಂತ ತುಂಬಾ ಆಸೆ,
ಟ್ರಿಪ್ ಹೋಗೋಣ, ಟ್ರಿಪ್ಗಳು ಹೋಗ್ತಾ ಇರ್ತೀನಿ, ಅದರದ್ದೆಲ್ಲ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಡೈಲಿ ಎಲ್ಲಾದ್ರೂ ಕಂಟೆಂಟ್ ಸಿಕ್ಕಿದ್ರೆ ಕಂಟೆಂಟ್ ಮಾಡ್ತಾ ಇರ್ತೀನಿ. ಎಲ್ಲದನ್ನೂ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಾಗಿಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಲ್ಲ ನಮ್ಮೂರಲ್ಲಿ ಯಾವ್ದಾದ್ರು ಬೈಕ್ಗಳು, ಹಳೆ ಬೈಕ್ಗಳು ಆಗಲಿ, ವಿಂಟೇಜ್ ಬೈಕ್ಗಳು ಅವೆಲ್ಲ ನಾನು ಕ್ಲೀನಾಗಿ ನೋಡ್ಕೊಂಡಿಲ್ಲ. ನಾನು ನೋಡ್ಕೊಂಡು ನಿಮಗೂ ಎಷ್ಟಾಗದಷ್ಟು ತಿಳ್ಸಕ್ ಟ್ರೈ ಮಾಡ್ತೀನಿ. ವಿಂಟೇಜ್ ಬೈಕ್ಗಳು, ಕಾರ್ಗಳ ಬಗ್ಗೆ ತಿಳಿಸ್ಬೇಕು, ಬೈಕ್ಗಳ ಬಗ್ಗೆ ತಿಳಿಸ್ಬೇಕು. ಎಲ್ಲ ನನಗೆ ತುಂಬಾ ಆಸೆ. ಅದು ನೋಡ್ತಾ 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 ಯೂಟ್ಯೂಬ್ ನೋಡ್ತಾ ಇರ್ತೀವಲ್ಲ, ನಾನು ಯೂಟ್ಯೂಬ್ ಮಾಡೋಣ ಅನ್ಕೊಂಡ್ಬಿಟ್ಟು ಯೂಟ್ಯೂಬ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಗಟ್ಟಿ ಮನ್ಸು ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ತುಂಬಾ ಫಸ್ಟ್ ಎಲ್ಲ ಮಾಡ್ತಾ ಇದ್ದೆ, ಬಟ್ ಅಷ್ಟು ಕನ್ಸಿಸ್ಟೆನ್ಸಿ ಇರ್ತಾ ಇರ್ಲಿಲ್ಲ. ಇವಾಗ ಸದ್ಯಕ್ಕೆ ಇನ್ಮೇಲಿಂದ ಸ್ಟಾರ್ಟ್ ಮಾಡೋಣ, ಇವಾಗ ಹೆಂಗು ಮನೆಗೆ ಇದ್ದೇ ಇರ್ತೀನಲ್ವಾ, ಇನ್ಮೇಲಿಂದ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಈ ವಿಡಿಯೋ ಯಾವಾಗ ಬರುತ್ತೆ, ನಿಮ್ಗೆ ಯಾವಾಗ ತಲುಪುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇನ್ನ 2-3 days ಅಲ್ಲಿ ತಿರುಪ್ತಿ ಅಂದ್ರೆ ನಮ್ಮ ಮಂದೇವರಿಗೆ ಹೋಗೋ ಪ್ಲಾನ್ ಇದೆ. ಅದಕ್ಕೆ ಇವಾಗ ನನ್ನ ರಿಯಲ್ ಫೇಸ್ ಯಾವ ತರ ಕಾಣುತ್ತೆ, ಗಡ್ಡ ಕೂದಲು ಇದ್ದಾಗ ಯಾವ ತರ ಕಾಣುತ್ತೆ, ಇವಾಗ ಯಾವ ತರ ಇದೀನಿ, ಮತ್ತೆ ಮುಂದಕ್ಕೆ ಈ ತರ ಕುತ್ಕೊಂಡು ಮಾತಾಡಕ್ ನನಗೂ ಸ್ವಲ್ಪ ಒಂಥರ ಮುಜುಗರ. ಹಂಗಾಗಿ ಇವಾಗಲೇ ಒಂದು ವಿಡಿಯೋ ಮಾಡಿ ತೆಗ್ದಿಟ್ಕೊಳ್ಳೋಣ. ಇದನ್ನ ಹೋಗಿ ಅಂದ್ರೆ ನಮ್ಮ ಮಂದಿರ ಹತ್ರ ಸ್ವಲ್ಪ ಬೇಡ್ಕೊಂಡು, ಇಲ್ಲ ದೇವ್ರೆ ಸ್ವಲ್ಪ ನೋಡಪ್ಪ, ನೀ ಎಲ್ಲ ನಿನ್ ಕೈ ಬಿಟ್ಟಿದ್ದಿನ ಮೇಲಿಂದ ಅಂತಂದು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಕಾಯ್ತಾ ಇದ್ದೀನಿ. ನೋಡೋಣ. ದೇವ್ರ ಸಪೋರ್ಟ್ ಇರಬೇಕು, ನಿಮ್ ಸಪೋರ್ಟ್ ಇರಬೇಕು. ನೀವು ಕೆಳಗಡೆ ಅಲ್ಲಿ ಇದೆ ನೋಡಿ ವೈಟ್ ಕಲರ್ ಬಟನ್, ಸಬ್ಸ್ಕ್ರೈಬ್ ಅಂತ, ಅದನ್ನ ಒತ್ತಿ. ಅದ್ರ ಪಕ್ಕದಲ್ಲೇ ಲೈಕ್ ಬಟನ್ ಇದೆ, ಅದ್ರ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇದೆ ನೋಡಿ. ಆ ಬೆಲ್ ಬಟನ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ನಾನು ಏನಾದ್ರು ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂತಂದ್ರೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬಂದ ತಕ್ಷಣ ನೀವು ಅಲ್ಲಿ ಹೋಗ್ಬಿಟ್ಟು ಟ್ಯಾಪ್ ಮಾಡಿದ್ರೆ ಸಾಕು, ನನ್ನ ವಿಡಿಯೋಸ್ ಗಳೆಲ್ಲ ಸಿಗುತ್ತೆ. ಈ ವಿಡಿಯೋ ಆಕ್ಚುಲಿ ಹೇಳ್ಬೇಕು ಅಂದ್ರೆ 1 week ಮುಂಚೆನೆ ಬಿಡ್ಬೇಕಿತ್ತು, ಬಟ್ ಬಿಡ್ಬೇಕು ಅನ್ನೋದಕ್ಕಿಂತ ಕಾರಣ ನಾನೇನೋ ವಿಡಿಯೋನೇ ಮಾಡಿರ್ಲಿಲ್ಲ. ಅವಾಗಲೇ ಮಾಡ್ಬೇಕು ಅನ್ಕೊಂಡ್ ಪ್ಲಾನ್ ಅಲ್ಲಿ ಇದ್ದೆ. ಬೇಸಿಕ್ ಎಕ್ವಿಪ್ಮೆಂಟ್ಸ್ ನನ್ನ ಹತ್ರ ಯಾವ್ದು ಇರ್ಲಿಲ್ಲ. ಇದ್ದಿದ್ದು ಒಂದೇ ಒಂದು ಫೋನು, ಇವಾಗ ಇಟ್ಟಿರೋದು ಟ್ರೈಪಾಡು, ಅದೊಂದು ರಿಂಗ್ ಲೈಟ್ ಬರುತ್ತಲ್ಲ, ರೀಲ್ಸ್ ಎಲ್ಲ ಮಾಡ್ತಾರಲ್ಲ, ಅದ್ರದ್ದೊಂದು ರಿಂಗ್ ಲೈಟ್ ಅಂತ ತರ್ಸ್ಕೊಂಡಿದೀನಿ. ಇಲ್ಲಿ ಲೈಟ್ಸ್ ಹಾಕ್ಸಿದೀನಿ, ಅಲ್ಲಿ ಲೈಟ್ಸ್ ಹಾಕ್ಸಿದೀನಿ. ಏನೇನೋ ಕರಾಮತ್ ಮಾಡಿ ಸ್ಟಾರ್ಟ್ ಮಾಡಿದಿಲ್ಲ, ಸ್ಟಾರ್ಟ್ ಮಾಡ್ಲೇಬೇಕು. ಇನ್ 2 or 3 days ಅಲ್ಲಿ ನಾನು ವಿಡಿಯೋ ಬಿಡ್ಲೇಬೇಕು. ಹಿಂಗೆ ಕುತ್ಕೊಂಡ್ರೆ ಆಗಲ್ಲ ಅಂತಂದ್ಬಿಟ್ಟು ಎಲ್ಲೋ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗ ಮಾಡಿ ತಗೊಂಡು ಇವಾಗ ಸ್ಟಾರ್ಟ್ ಮಾಡಿದೀನಿ. ಅಂಡ್ ನನ್ನೊಂದು ಇನ್ಸ್ಟಾಗ್ರಾಮ್ ಐಡಿ ಇದೆ ಗೈಸ್, 2 ಇದೆ. ಒಂದು ಮಿಸ್ಟರ್ ವಾಸು ಅಂತ ಅಂದ್ಬಿಟ್ಟು, ಇನ್ನೊಂದು ವೆನ್ ವಾಸು ಕ್ಲಿಕ್ಸ್ ಅಂತ. ಅವೆರಡು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅವೆರಡು ಇನ್ಸ್ಟಾಗ್ರಾಮ್ ಐಡಿ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಏನೇ ಅಪ್ಡೇಟ್ಸ್ ಇದ್ರೂ ಅದರಲ್ಲಂತೂ ಬಂದೇ ಬರುತ್ತೆ. ಯೂಟ್ಯೂಬ್ ಅಲ್ಲಿ ನಿಮಗೆ ಸಿಗ್ಲಿಲ್ಲ, ನೀವು ಜಾಸ್ತಿ ಯೂಟ್ಯೂಬ್ ಯೂಸ್ ಮಾಡ್ತಿಲ್ಲ ಅಂದ್ರೆ ಅದರಲ್ಲಂತೂ ಇದ್ದೇ ಇರುತ್ತೆ. ಅದನ್ನ ನೋಡ್ಬಿಟ್ಟಾದ್ರೆ ಇದ್ರಿಗೆ ಬಂದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿ. ಒಟ್ನಲ್ಲಿ ನಾನು ಹೇಳೋದಷ್ಟೇ, ಸಪೋರ್ಟ್ ಮಾಡಿ ಅಷ್ಟೇ ಗೈಸ್. ಏನಿಲ್ಲ, ನನ್ನ ಕೈಯಲ್ಲಿ ಆದಷ್ಟು ಕಂಟೆಂಟ್ಸ್ ನಾನು ಕೊಡೋಕೆ ಟ್ರೈ ಮಾಡ್ತೀನಿ. ಆದಷ್ಟು ಜಾಸ್ತಿ ವಿಡಿಯೋಸ್ ಬಿಡೋಕೆ ಟ್ರೈ ಮಾಡ್ತೀನಿ ಇನ್ನು ಮುಂದೆ ಬರೋ ದಿನಗಳಲ್ಲಿ. ಗೊತ್ತಿಲ್ಲ, ವಾರಕ್ಕೆ 2 ಇಲ್ಲ 3 ವಿಡಿಯೋ ಬಿಡ್ಲೇಬೇಕು ಅಂತ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡೋಣ. ಆದ್ರೆ ವಾರಕ್ಕೆ 2 ಇಲ್ಲ 3 ವಿಡಿಯೋಸ್ ಬಂದೇ ಬರುತ್ತೆ. ನೋಡಿ ಸಪೋರ್ಟ್ ಮಾಡಿ. ಏನಾದ್ರು ಮಿಸ್ಟೇಕ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅದ್ ಬಿಟ್ರೆ ಏನಿಲ್ಲ ಗೈಸ್. ತುಂಬಾ ಜಾಸ್ತಿ ಮಾತಾಡಿದ್ರೆ ನಿಮ್ಗೂ ಬೋರಿಂಗ್ ಅನ್ಸುತ್ತೆ. ಇವಾಗ ಜಾಸ್ತಿ ಏನು ಮಾಡಕ್ ಹೋಗ್ಬಿಡ್ರಿ. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದೊಂದು ಒತ್ತಿ. ಪಕ್ಕದಲ್ಲೇ ಅದೇ ಹೇಳಿದ್ನಲ್ಲ, ಲೈಕ್ ಬಟನ್ ಇರುತ್ತೆ, ಬೆಲ್ ಬಟನ್ ಇರುತ್ತೆ, ಅದೊಂದು ಬಾರಿಸಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಗೈಸ್.